ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಭಾಳಷ್ಟು ಜನ ಮಾತಾಡ್ತಿರ್ತಾರೆ. ಹಣಿಬರ್ದಾಗ ಬರ್ದಿರ್ಬೇಕು, ಅದು ಏನೇ ಭಾಗ ಆಗಬೇಕಾದ್ರೆ ಪ್ರಯತ್ನ ಇರಬೇಕು, ಹಣಿಬರ್ದಾಗೂ ಬರ್ದಿರ್ಬೇಕು. ಆಮ್ಯಾಗ ಹಣಿಬರ್ದಾಗ ಬರೆದ್ರೂ ಅಳಗ್ಸು ಮಂದಿ ಕೆಲವು ಮಂದಿ ಇರ್ತೈತಿ. ಅದು ದೈವ ಲಿಖಿತಿದ್ರೂ ಇಲ್ಲಿ ನಮ್ಮ ವಾತಾವರಣ ಸರಿ ಇರಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ದಿವಸ ಏನು ಮಾಡ್ಬೇಕಂತೇಳಿ ಅಲ್ಲಿ ಪರಮಾತ್ಮ ಬರೆದು ಕಳಿಸಿದ ಭಾಳಷ್ಟು ಉದಾಹರಣೆಗಳಿದಾವೆ, ಸಾಕಷ್ಟು ಬೆಳ್ತನಕ ಹೇಳ್ಬೋದು ನಾವು. ನನಗೆ ಯಾಕೋ ಒಂದು ಘಟನೆ ನೆನಪಾಗತ್ತೈತಿ. ಬೆಳಗಾವಿ ಜಿಲ್ಲೆಯ ಅರಬಾವಿ ಕ್ಷೇತ್ರದ 85ರಾಗ ಒಂದು ಚುನಾವಣೆ ನಡೀತೈತಿ. ದಿವಂಗತ ಮಾಜಿ KPCC ಅಧ್ಯಕ್ಷರು, ಮಾಜಿ ಮಂತ್ರಿಗಳಾದಂಥ VS ಕೌಜಲ್ಗಿ ಅವರಿಗೆ ಟಿಕೆಟ್ ತಪ್ಪಿಸ್ತಾರಲ್ಲಿ ಕೆಲವು ರಾಜಕೀಯ ದೂರನ ಬೆಳಗಾವ್ದವರು 85ರಾಗ. ಅಲ್ಲಿ ಕಾಂಗ್ರೆಸ್ನಿಂದ ಯಾರಿಗೋ ಟಿಕೆಟ್ ಕೊಡ್ತಾರೆ. ಆವಾಗ VS ಕೌಜಲ್ಗಿ ಅವರ ಪಕ್ಷೇತರಾಗಿ ನಿಂದಿರ್ತಾರೆ. ಅವಾಗನೇ ಜನತಾ ಪಕ್ಷ 85ರಾಗ ಜನತಾ ಪಕ್ಷದ ರಾಜ್ಯ ತುಂಬ ಗಾಳಿ ಬೀಸೋ ಟೈಮ್. ಆವಾಗ ನಾಗನೂರಿನ ಒಬ್ಬರು RM ಪಾಟೀಲ್ ಅಂತೇಳಿ ಯುವಕರು, ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಅವರು, RM ಪಾಟೀಲ್ರು. ಅವ್ರಿಗೆ ಜನತಾ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ. ಆ ಜನತಾ ಪಕ್ಷದವ್ರು ಟಿಕೆಟ್ ಕೊಡ್ಗುಡ್ದ ಅವ್ರು ಆರಿಸು ಬಂದು ಬಿಡ್ತಾರೆ RM ಪಾಟೀಲ್ರು. ಸರ್ಕಾರದಾಗ ಸರ್ಕಾರ ಇರ್ತೈತಿ, ಎಲ್ಲ ಆಗ್ತೈತಿ. ಆಮ್ಯಾಗ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗ್ತಾರೆ. ಆಮ್ಯಾಗ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತಾರೆ. ಕ್ಯಾಬಿನೆಟ್ ವಿಸ್ತರಣೆ ಮಾಡಿದಾಗ RM ಪಾಟೀಲ್ ಅವರಿಗೆ ಮಂತ್ರಿ ಆಗ್ತಾರೆ. RM ಪಾಟೀಲ್ ಮಂತ್ರಿ ಅಂತ ಆಗ್ತೈತಿ. ಅಲ್ಲಿ ಮಂತ್ರಿಮಂಡಲ ಸ್ವೀಕಾರ ಮಾಡ್ತಾರೆ RM ಪಾಟೀಲ್ರು. ಸ್ವೀಕಾರ ಮಾಡಿ ಊರಿಗೆ ಹೋಗಿ ಬರೋಣ ತಡಿ ಅಂತೇಳಿ ಸತ್ಕಾರ ಮಾಡ್ಕೊಂಡು ಹೊಳ್ಳಿ ಬರೋದ್ರೊಳಗೆ ಬೊಮ್ಮಾಯಿ ಸರ್ಕಾರ ಡಿಸಾಲ್ವ್ ಆಗಿರ್ತೈತಿ. ಕ್ಯಾಬಿನೆಟ್ಗೆ ಹೋಗೋದಿಲ್ಲ ಅವರು. RM ಪಾಟೀಲ್ ಮಂತ್ರಿಯಾಗಿ ಅದು ಪ್ರಮಾಣ ವಚನ ತೊಗೊಂಡು ಹೊಳ್ಳಿ ಬೆಂಗಳೂರಿಗೆ ಹೋಗ್ಬಿಡ ಸರ್ಕಾರ ಬಿದ್ದು ಹೋದ ಘಟನಾನು ನಮ್ಮ ಜಿಲ್ಲಾದಾಗ ಇಲ್ಲೇ ಅರಬಾವಿ ಒಳಗೆ ಆಗೈತೆ. ನಾ ಹೇಳೋ ಉದ್ದೇಶ ಇಷ್ಟ, ನಿನ್ನೆ 20 ಮಂದಿ ಮಂತ್ರಿಮಂಡಲದೊಳಗೆ ಮಂಕಾಳ ವೈದ್ಯವ್ರದ AICCಯಿಂದ ಒಂದು ಹೆಸರು ಬಂದು ಅವ್ರು ಇನ್ನೇನು ಪಾಪ ಅವ್ರ ಕಾರ್ಯಕರ್ತರು ಅವರು ಎಲ್ಲ ಸಂಭ್ರಮ ಪಡತ್ತಿದ್ರು. ಒಟ್ಟಾರೆ ಆ ಮಂಕಾಳ ವೈದ್ಯರವರ ಕೊನೆಗಳಿಗೆ ಅವ್ರಿಗೆ ಇಲ್ಲಂತೇಳಿ SS ಮಲ್ಲಿಕಾರ್ಜುನ್ ಅವರು ಒಂದು ದೊಡ್ಡ ಕುಟುಂಬದಿಂದ ಬಂದವರ, ಮನ್ಯಾಗನ್ನ ಅವರ ಪತ್ನಿ ಲೋಕಸಭಾ ಸದಸ್ಯ, ಅವ್ರ ಮಗ ಶಾಸಕ, ಇವರು ಮಂತ್ರಿ ಇದ್ದವರ, ಮೊದಲಿನಿಂದ ಲಾಯಲ್ ಇದ್ದ, ಅವ್ರು ಕೈ ಬಿಟ್ಟಿದ್ರು. ಲಾಸ್ಟ್ ಮೊಮೆಂಟ್ ಮಲ್ಲಿಕಾರ್ಜುನ್ ಅವ್ರನ್ನ ಮಾಡ್ರಿ ಅಂತ ಮಂಕಾಳ ವೈದ್ಯ ಅವ್ರ ಹೆಸರು ಡಿಕ್ಲೇರ್ ಆದ್ಮ್ಯಾಗ, ಪ್ರೆಸ್ ನೋಟ್ ರಿಲೀಸ್ ಆದ್ಮ್ಯಾಗ ಅವ್ರ ಮಂಕಾಳ ವೈದ್ಯ ಪಾಪ ಅವ್ರು ಏನು ಮಾಡ್ಬೇಕು ಪಾಪ, ಹಣಿಬಾರ್ದಾಗ ಬರ್ದದ್ದನ್ನು ಇಲ್ಲಿ ಮಾಡೋಕ್ಕಾಗಲಿಲ್ಲ. ಅದೇ ರೀತಿ ಮಹಿಳಾ ಕೋಟಾದಾಗ ಯಾರ್ಯಾರು ಆಗ್ತಾರಂತಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಕೊನೆಗಳಿಗೆ ಮಠ ಅವ್ರ ಹೆಸರಿತ್ತು. ಆದರೆ ಗಾಯತ್ರಿ ಶಾಂತನಗೌಡ ಅಂತ MLC ಅವ್ರ ಒಂದು ಚುನಾವಣೆ ಒಳಗೆ ಪರಾಭವವಾಗಿರ್ತಾರೋ, ಅದು ಸುಪ್ರೀಂ ಕೋರ್ಟ್ನಾಗ ಇರ್ತೈತಿ. ಸುಪ್ರೀಂ ಕೋರ್ಟ್ ಅವರ ಡಿಕ್ಲೇರ್ ಮಾಡ್ತಾರೆ MLC ಅಂತ. ಬೆಳಗ್ಗೆ ಅವ್ರ ಗಾಯತ್ರಿ ಶಾಂತನಗೌಡ್ರ ಹೆಸರು ಬಂದುಬಿಡ್ತೈತೆ. ಆದರೂ ಅವ್ರನ್ನೂ ಕೂಡ ಆ ಮಂತ್ರಿ ಮಂಡಳದಾಗ ಬ್ಯಾಡ್ ಅಂತ ಹೇಳಿಬಿಡ್ತಾರೆ ಹೈಕಮಾಂಡದವ್ರು. ಅಂದ್ರೆ ಒಂದು ಸೀಟ್ ಖಾಲಿ ಉಳಿತೈತೆ. ಅಂದ್ರೆ ನಾ ಹೇಳೋ ಉದ್ದೇಶ ಒಟ್ಟಾರೆ ಹಣಿಬಾರ್ದಾಗ ಬರೋ ತಾಯಿ ಬರೆದಿದ್ರೆ ಮಾತ್ರ ಅವೆಲ್ಲ ಆಗ್ತಿರ್ತಾವೆ. ಯಾಕಂದ್ರೆ ಈಗ ನಿನ್ನೆ ಅಶೋಕ್ ಪಟ್ಟಣ್ ಅವ್ರು ಮಾತಾಡಿದ್ರು, ನಮ್ದು ಕಾಂಗ್ರೆಸ್ ಹೈಕಮಾಂಡ ಏನು ಹಿಡಿದು ಕೇಳ್ಬೇಕಂದ್ರು ಯಶವಂತರಾಯ ಗೌಡರು ರಾಜೀನಾಮೆ ಕೊಡತ್ತಾರೆ, ಇನ್ನೂ ತೊಡೆ ಮಂದಿ ರಾಜೀನಾಮೆ ಕೊಡ್ತಾವ ಅಂತಾರೆ. ಇದನ್ನು ದೊಡ್ಡ ಆಲದ ಮರ ಇದ್ದಂಗೆ ಅದು ಕಾಂಗ್ರೆಸ್ ಅಂದ್ರೆ ಹೇಳ್ತಿರ್ತಾರೆ ಅದು. ಆದರೆ ಯಾವುದಕ್ಕೂ ಒಂದು ಹಣಿಬಾರ್ದಾಗ ಬರೆದ್ರೆ ಮಾತ್ರ ಆಗ್ತಿರ್ತೈತೆ. ಈಗ ಮಂತ್ರಿ ಆಗಿ ಹೊಳ್ಳಿ ಅವ್ರ ಕ್ಯಾಬಿನೆಟ್ ಮೀಟಿಂಗ್ ಹೋಗಲಿಲ್ಲ, ಅವ್ರು ಇದಕ್ಕೆ ಹೋಗಲಿಲ್ಲ, 3ನೇ ಮೈಡಿಗೆ ಹೋಗಲಿಲ್ಲ RM ಪಾಟೀಲ್ರು. ಇವರಿಬ್ಬರದು ಹೆಸರಾದರೂ ಆಗಲಿಲ್ಲ. ಅಂದರೆ ಒಟ್ಟಾರೆ ಈ ನಮ್ಮ ಹಣಿಬಾರ್ದಾಗ ಬರೆದು ಬಂದಿರಬೇಕು. ಹಿರಿಯರ ಆಶೀರ್ವಾದ, ಕ್ಷೇತ್ರದ ಕಾರ್ಯಕರ್ತರ ಆಶೀರ್ವಾದ, ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಮಾತ್ರ ಅಲ್ಲಿ ಆಗ್ತಿರ್ತಾರಂತ ಮಂದಿ ಮಾತಾಡ್ತಿರ್ತೈತೆ. ಅದಕ್ಕೆ ಈ RM ಪಾಟೀಲ್ರ ಘಟನಾ ಯಾಕೋ ನನಗಾತ. ಮಂತ್ರಿ ಆದ್ರೂ ಹೊಳ್ಳಿ ಅವ್ರು ಹೋಗ್ಬಿಡ್ದ ಸರ್ಕಾರ ಬಿದ್ದು ಹೋಗಿತ್ತು. ಆದರೆ ಈಗೇನೈತಲ್ಲ, ಈ ಕ್ಯಾಬಿನೆಟ್ದಾಗ ಇದ್ದವ್ರ ಒಳ್ಳೆ ಕೆಲಸ ಮಾಡಿರಿ, ಮತಕ್ಷೇತ್ರದ ಅಭಿವೃದ್ಧಿ ಮಾಡಿರಿ, ಕಾರ್ಯಕರ್ತರ ನೋವು ನಲಿವಿಗೆ ಸ್ಪಂದನೆ ಮಾಡ್ರಿ ಅಂತ ಗರ್ದಿಗಮ್ಮತ್ ನಿಮ್ಗೆ ಆಗ್ರಹ ಮಾಡ್ತೈತಿ. ನಮಸ್ಕಾರ.